ಕಷ್ಟಪಟ್ಟಾರ ಅಂದ್ರ ಸುಮಾರು 1 ತಿಂಗಳ ಹಿಂದ ಮೀಟಿಂಗ್ ಮಾಡಿ ಎಲ್ಲರೂ ಕೂಡಿ ಪಟ್ಟಿ ಹಾಕಿ ಬಹಳ ಕಷ್ಟಪಟ್ಟು 5 ದಿನದ ಜಾತ್ರೆಯನ್ನ ಅವರೆಲ್ಲ ತಯಾರು ಮಾಡ್ಯಾರ. ಒಟ್ಟು 5 ದಿನದ ಜಾತ್ರೆ ಯಶಸ್ವಿಯಾಗಿ ಜರುಗಲಿ ಅಂತಕ್ಕಂಥ ಶುಭವನ್ನ ಹಾರೈಸಿ ನಾನು ಒಂದೆರಡು ಮಾತುಗಳಿಗೆ ನಾನು ವಿರಾಮ ನಡೆದೆ. ನಮ್ಮ ನಂದಪ್ಪ ನ್ಯಾಮಗೌಡ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನ ಹೇಳಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಚಿನ್ ಉಪದ್ ಅವರಿಗೂ ಕೂಡ ನಾನು ಶರಣಾರ್ಥಿಗಳನ್ನ ಹೇಳಿ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಯಿಂದ ಬಂದಿರತಕ್ಕಂಥ ಎಲ್ಲ ಅಧಿಕಾರಿ ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕು ಸಾಕಿನ ಕುಳಡಿ. ನಮ್ಮದು ಕುಳಡ್ಯಾಗ ಸಂಗಪ್ಪ ಭೀಮಪ್ಪ ಪಾಟೀಲ್ ಎತ್ತುಗಳು ಮಾರಾಕ ಬಂದಿದ್ವಿ ಜಮಖಂಡಿಗೆ. ಮತ್ತು ತೊಗೊಂಡವರು ಮೂಡೂಲಿಗೆ 1,80,000 ಹೇಳಿದ್ದೇವೆ ರೀ. ಇವಕ್ಕೆ 1,20,000 ಮಾರ್ಯಾವು. ಮೂಡೂಲಿ ತಾಲೂಕು ಗುಜನಟ್ಟಿ ಊರು ಅಮರೇಶ್ವರ ಜಾತ್ರೆ ಜಮಖಂಡಿ ಇವನು ಮಾರಾಟ ಆಗಿದ್ದಾವೆ. ಜಮಖಂಡಿ ಅಮರೇಶ್ವರ ಅಜ್ಜರ ಜಾತ್ರೆಗೆ ಬಂದಿದ್ದು ರೀ. ಕುದಲಿ ಊರವ್ರ ಎತ್ಕೊಳ್ ತೊಗೊಂಬಂದಿರಿ. 1,80,000 ರೂಪಾಯಿ ರೇಟ್ ಹೇಳಿರಿ. ನಾವು 1,20,000 ತೊಗೊಂಡಿದ್ದೆ ರೀ. ನಾವು ಮೂಡಲಗಿ ತಾಲೂಕು ಗುಜನಟ್ಟಿ ಊರ್ದವ್ರಿ. ಜಾತ್ರೆ ಮಾತ್ರ ಮಸ್ತ್ ಐತ್ರಿ. ಊರುಗಳು ಮೊದಲ ಚಲೋ ಅದಾವ್ರಿ. ಸರ್ ನಮ್ಮದು ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕು ಸಿರೋಳ ಗ್ರಾಮ ರೀ. ಇವು ಜೋಡಿ ಎತ್ಕೊಳ್ದಾವ್ರಿ. ಜಮಖಂಡಿ ಅಮರೇಶ್ವರ ಜಾತ್ರೆ ಬಂದೀವಿ ರೀ. ಅವತ್ತು ರೇಟ 4.5 ಲಕ್ಷ ರೀ. ಅವು ಎರಡು ಕಡಲ್ನಾಗ ಅದಾವ್ರಿ. ಯಾರಿಗೆ ಬೇಕಾದವ್ರು ಬಂದ್ರೆ ಒಟ್ಟು ಸಂಜು ಫಕೀರಪ್ಪ ಡವಳೇಶ್ವರ ಮಾಡ್ಯಾಸ ರೀ. ಸಾಕಿನ ಸಿರೋಳ ರೀ. ಯಾರಿಗೆ ಬೇಕಾದ್ರೂ ಇದ್ರೆ ಬಂದು ಸಂಪರ್ಕಿಸ್ರಿ. 9916295588. ಹೇಳ ಹೇಳು ಹೇಳು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಸಿರೋಳ ಗ್ರಾಮದವ್ರಿ. ನಮ್ಮದು ಎಡ್ಡಲ್ಲಿದೊಂದು ಹೋರಿಕರ ಐತಿ. ಅದ್ರ ಕಿಮ್ಮತ್ತು ಏನೈತಿ 1,20,000 ಹೇಳ್ತೀವಿ. ನೋಡಿ ಸರಿಸಾಡಿ ಕೊಡ್ತೀವಿ. ಯಾರ ತೊಗೊಳೋರು ಇದ್ರಂದ್ರೆ ನಮ್ಮ ನಂಬರ್ ಕೊಡ್ತೀವಿ. ಅದಕ್ಕೆ ಫೋನ್ ಹಚ್ಚಿ ಬರ್ಬೋದು. 9945880550. ಹೇಳಿ ಯಾಕ ಏಯ್ ಬಾ ಸಿದ್ಧ.
ಇದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಮೈಗೂರದ್ರಿ ಹೋರಿ ಇದು. ನಮ್ಮ ಹೆಸರು ನಿಂಗಪ್ಪ ಪಾಟೀಲ್ ಮೈಗೂರು. ಇದ್ರಿ ದೀಡ್ ಹೇಳ್ತಿದ್ರು ರೀ 150 ರೀ. ಇದು 1 ಲಕ್ಷಕ್ಕೆ ಮಾರೈತ್ರಿ ಅದು. ಇದು ಮೈಗೂರ್ದು ರೀ. ಜಿಲ್ಲಾ ರೀ ಮುಧೋಳ ತಾಲೂಕು ಶಿರೋಳ ಗ್ರಾಮದಲ್ಲಿರ್ತಾವ್ರಿ. ಇದು ಅಮರೇಶ್ವರ ಜಾತ್ರೆ ಜಮಖಂಡಿಯಲ್ಲಿ ಯಾರಿಗಾರ ಬೇಕಾದರೆ ಸಂಪರ್ಕಿಸಿರಿ. 99164271. ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಸಿದ್ದಾಪುರ ಅವ್ರಿ. ನಾವು ಊರಿ ಅಡಲ್ ಐತ್ರಿ ಬಾಯಾಗ. ರೇಟ 120 ಹೇಳ್ತೀವಿ ರೀ. ಊರಿ ಬೇಕಾದ್ರೆ ಈ ನಂಬರ್ಗೆ ಕಾಲ್ ಮಾಡಿರಿ 7676715665. ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಸಿದ್ದಾಪುರದವ್ರಿ. ನಾವು ಹೋರಿ 7 ತಿಂಗಳ ಕರ ಐತ್ರಿ. ಇದಕ್ಕೆ 50,000 ರೂಪಾಯಿ ಹೇಳ್ತೀವಿ. ಯಾರಿಗೆ ಬೇಕಾದವ್ರಿ ಈ ನಂಬರ್ಗೆ ಕಾಲ್ ಮಾಡಿರಿ 767176715665. ಅಡಿಯಪ್ಪ ನಿಂಗಪ್ಪ ಡಬ್ರಿ, ಜಾನ್ಮಟ್ಟಿ, ತಾಲೂಕು ಬೀಳ್ಗಿ, ಜಿಲ್ಲಾ ಬಾಗಲಕೋಟೆ. ಎತ್ತಿನ ಕಿಮ್ಮತ್ತು 160. ಯಾರು ಹಂಗೆ ನೋಡಿ ತೊಗೊಳೋರಿದ್ರೆ ಸರಿದಾಡಿ ಮಾತಾಡ್ತೀವಿ. ಮೊಬೈಲ್ 96 11 93 60 64. ಮುಧೋಳ ತಾಲೂಕು ತಿಮ್ಮಾಪುರದಿಂದ ನಾವು ಜಮಖಂಡಿ ಜಾತ್ರೆಗೆ, ಅಮರೇಶ್ವರ ಜಾತ್ರೆಗೆ ಹೋರಿಗಳನ್ನು ಮಾರಲಿಕ್ಕೆ ತಂದಿದ್ದೇವೆ. ಇದು ಇನ್ನೂ ಹಲ್ಲು ಹಚ್ಚಿಲ್ಲ. ಇದು ಎರಡಲ್ಲಿದೆ. ಇವು ನಮ್ಮ ಮನೆಯಲ್ಲಿ ಹುಟ್ಟಿದ ಕರುಗಳು. ಇವನ್ನು ನಾವು ಮಾರಲಿಕ್ಕೆ ಜಮಖಂಡಿ ಜಾತ್ರೆಗೆ ಬಂದಿದ್ದೇವೆ. ಇವಕ್ಕೂರ ಕಿಮ್ಮತ್ತು ನಾವು 1,30,000 ಹೇಳ್ತಾ ಇದ್ದೀವಿ. ನಮ್ಮ ಕೊಡಬೇಕಾದಂಥ ಮನಸ್ಸು 1,05,000 ರೂಪಾಯಿ ಬಂದರೆ ನಾವು ಕೊಡಬೇಕಂತ ವಿಚಾರ ಮಾಡಿದ್ದೇವೆ. ಯಾರಾದರೂ ಬೇಕಾದವರು ತಮ್ಮಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೇವೆ, ಕಾಂಟ್ಯಾಕ್ಟ್ ಮಾಡ್ಬೋದು. 9980832912. ಇವರ ಮಾಲೀಕರ ಹೆಸರು ಅಶೋಕ್ ಶಿರ್ಬೂರ್. ಮುಧೋಳ ತಾಲೂಕು ಲೋಕಾಪುರದ ಹೋರಿ. ಇದು 14 ತಿಂಗಳಾಗಿದೆ. ಇದು ನಮ್ಮ ಮನೆಯಲ್ಲಿ ಹುಟ್ಟಿದ ಕರು. ಇದನ್ನು ನಾವು ಜಮಖಂಡಿ ಅಮರೇಶ್ವರ ಜಾತ್ರೆಗೆ ಮಾರಲಿಕ್ಕೆ ಬಂದಿದ್ದೇವೆ. ಇದರ ಕಿಮ್ಮತ್ತು 60,000 ಹೇಳ್ತಾ ಇದ್ದೇವೆ. ಯಾರಾದರೂ ಬೇಕಾದವರು ಬಂದು ಸಂಪರ್ಕಿಸೋಕೆ. ಇದು ನಮ್ಮ ಮನೆಯಲ್ಲಿ ಹುಟ್ಟಿದ ಕರು. ಇದು ಎರಡಲ್ಲಿ ಐತಂತಮ್ಮ, ಇನ್ನೂ ಹಲ್ಲು ಹಚ್ಚಿಲ್ಲ. ಇದನ್ನು ಲೋಕಾಪುರದಿಂದ ನಾವು ಮಾರಲಿಕ್ಕೆ ಜಮಖಂಡಿ ಜಾತ್ರೆಗೆ ತಂದಿದ್ದೇವೆ. ಬಂದಿರಿ ಅಮರೇಶ್ವರ ಜಾತ್ರೆಗೆ ರೀ. ಎತ್ತಿನ ಕಿಮ್ಮತ್ತ 240 ಹೇಳಿದ್ವಿ ರೀ. 150ಕ್ಕೆ ಎತ್ತು ಮುಗ್ದಾವ ರೀ. ಊರ ಶಿರೋಳ ರೀ, ತಾಲೂಕು ಮುಧೋಳ ರೀ.
ನಾವು ವಿಠಲ ಬಾಳಪ್ಪ ಕಾಂಬಳೆ ಸಿರೋಳದವ್ರು ನೋಡ್ರಿ ನಾ ರೀ. ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕು ಮುಂದೆ ಶಿರೋಳ ಮುಂದೆ ನಾವು ಕಾಯಂ ಇಲ್ಲಿ 30-40 ವರ್ಷ ಗಂಟ್ಲೆ ಜಾತ್ರೆ ನೋಡ್ಕೊತ ಬಂದೀವು. ಮುಂದೆ ಸರಿ ಜಾತ್ರೆ ಇದು 2,50,000 ಹೇಳಿದಾಗ ನಾವು 1,50,000 ಕೊಟ್ಟು ತೊಗೊಂಡಿವಿ ಎತ್ತ ಇವನ್ನ. ಮತ್ತು ಚಲೋ ನಡೀತಿದ್ರಿ ಜಾತ್ರೆ ಇಲ್ಲಿ. ನಾವು ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕಿನಿಂದ ಶಿರೋಳದಿಂದ ಬಂದೀವಿ ರೀ. ನಮ್ಮ ಎತ್ತುಗಳಲ್ಲಿ ಅಮರೇಶ್ವರ ಜಾತ್ರೆಗೆ ವರ್ಷ ಬರ್ತೀವಿ ರೀ. ಜಮಖಂಡಿ ಜಾತ್ರೆಗೆ ನಿಂತೀವಿ ರೀ. ಚಲೋ ದನ ದೊಡ್ಡ ದನ ಮಾರ್ತಾವ್ರಿ. ಎಲ್ಲ ರೈತರು ಬರ್ಬೇಕಂತಿದೆ. ಚಲೋ ಐತಿ ರೀ ಜಾತ್ರೆ. ನಾವು 2,50 ಹೇಳಿದ್ದೀವಿ ರೀ. 1,50ಗೆ ಎತ್ತ ಮಾರಾಟ ಮಾಡಿದ್ದೀವಿ ರೀ. ಜಿಲ್ಲಾ ಮುಧೋಳ ತಾಲೂಕದವ್ರಿ. PM ಬುದ್ನಿ ಗ್ರಾಮ. ಚೇತನ್ ಮಲ್ಲಪ್ಪ ಕೋಲೂರಿ. ಇವು ನಮ್ಮ ಎತ್ತುಗಳ್ರಿ. ಇವು 2 ಲಕ್ಷ ಹೇಳ್ತೀವಿ ರೀ. ಇವಕ್ಕೆ 1,80 ಬಂದ್ರೆ ಕೊಡ್ತೀವಿ ರೀ. ಯಾರ ಬೇಕಾದವ್ರು ಬಂದ್ರೆ ನೋಡ್ಬೋದು ರೀ. ಇವನ್ನ ಬಾಯ್ ಮಾಡ್ಯಾವ್ರಿ. ಇವು 2 ಬಾಯ್ ಮಾಡ್ಯಾವ್ರಿ. ಬೇಕಾದವರು ಫೋನ್ ಮಾಡ್ಬೋದು ರೀ. ನಂಬರ್ ಹಾಕ್ತೀವಿ ರೀ 9611528614. ಇವು 2 ನಮ್ಮವ್ರಿ. ಇವು PM ಬುದ್ನೀವ್ ರೀ. ಇವು ಯಾರಿಗಾರು ಬೇಕಾದ್ರೆ ಸಂಪರ್ಕಿಸ್ರಿ. ಅದ ನಂಬರ್ ರೀ. ಇವಕ್ಕೆ 2,20 ಹೇಳ್ತೀವಿ ರೀ. ಇವು ನಮ್ಮವ್ರಿ. ಇವು ಮಾರ್ಯಾವ್ರಿ. 1,20,000 ಆಗ್ಯಾವ್ರಿ. ಇವು ಬಾಯ್ ಮಾಡ್ಯಾವ್ರಿ. ಇವು 1,20ಕ್ಕೆ ಮಾರ್ಯಾವ್ರಿ. ಕೊಟ್ಟಿವ್ರಿ. ಇವು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ರೀ ಸರ. ನಾವು ಚಿತ್ರಬಾಣಕೋಟೆ ಅವ್ರಿ ಸರ. ಇಲ್ಲಿ ಜಮಖಂಡಿ ಅಮರೇಶ್ವರ ಜಾತ್ರೆಗೆ ಬಂದೀವ್ರಿ ಸರ. ಇವು ಎತ್ತುಗಳ ಕಿಮ್ಮತ್ತು ರೀ 3.5 ಲಕ್ಷ ಹೇಳ್ತೀವಿ ಸರ್. ನನ್ನ ಮೊಬೈಲ್ ನಂಬರ್ ಸರ 8904097649 ರೀ ಸರ್. ಶ್ರೀನಿವಾಸ್ ನಾಯಕ್ ರೀ ಸರ್. ಜಾತ್ರೆ ಜಮಖಂಡಿ ಜಾತ್ರೆ ಬಂದಿರಿ. ಬಾಗಲಕೋಟೆ ಜಿಲ್ಲಾ ರೀ, ಮುಧೋಳ ತಾಲೂಕು. ನಮ್ಗೆ ಆಳುಗಳು ನಾವು ಎಲ್ಲ ರೈತರು ದುಡ್ಸಾಡೀವಿ ರೀ ಎತ್ತಿನ. ಆದ್ರೆ ಆಳುಗಳು ಎಲ್ಲಕ್ಕಾಗಿ ನಾವು ಜಮಖಂಡಿ ಜಾತ್ರೆಗೆ ಮಾರಕ್ಕೆ ತಂದೀವಿ ರೀ. ಈಗ ನಮ್ಮ ಮೊದಲೆಲ್ಲ ನಾವೇ ಮಾಡೀವಿ ರೀ. ಆದ್ರೆ ಈಗ ನಮಗೆ ನೀವು ಹಂಗಿಲ್ಲ ರೀ. ಆಳು ಬಿಡೋಣ ನಾವು ಇದನ್ನು ಮಾರಕ್ಕೆ ಬಂದೀವಿ ರೀ. ಇಷ್ಟಿಷ್ಟು 3.5 ಹೇಳ್ತೀವಿ ರೀ. ಅದ್ರಾಗ ಏನು ನಮ್ಗೆ ಅನುಕೂಲ ಬಂದ್ರೆ ಕೊಡ್ತೀವಿ ರೀ. ಪ್ರಸಿದ್ಧ ಜಮಖಂಡಿಯ ಅಮರಾಯಿ ಶ್ರೀ ಬಸವೇಶ್ವರ ಜಾತ್ರೆ ನಿಮಿತ್ತ ಇಲ್ಲಿ ನಾವು ಎಲ್ಲ ಇಲಾಖೆ ವತಿಯಿಂದ ಸ್ಟಾಲ್ಗಳನ್ನು ಹಾಕಿ ವಸ್ತು ಪ್ರದರ್ಶನವನ್ನು ಇಲ್ಲಿ ಏರ್ಪಡಿಸಿದ್ದೇವೆ. ಅದರಲ್ಲಿ ನಮ್ಮ ಇಲಾಖೆ ರೇಷ್ಮೆ ಇಲಾಖೆಯ ವಸ್ತು ಪ್ರದರ್ಶನವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಬರುವಂಥ ರೈತರಿಗೆ ಈ ರೇಷ್ಮೆ ಇಲಾಖೆಯಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಹಾಗೂ ರೇಷ್ಮೆ ಇಲಾಖೆಯಿಂದ ನರೇಗಾ ಆಗಲಿ ಈ ನಮ್ಮ ಇಲಾಖೆ ವತಿಯಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ತಿಳಿಪಡಿಸುವ ಸಲುವಾಗಿ ಹಾಗೂ ಈ ಸಲಕರಣೆಗಳ ಒಂದು ಸಬ್ಸಿಡಿ ರಿಯಾಯಿತಿ ದರದಲ್ಲಿ ಕೊಡುವಂಥ ಒಂದು ಇದನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ರೇಷ್ಮೆ ಮನೆ ಆಗಲಿ ಶೆಡ್ ಹಾಕ್ಕೊಳ್ಳಿಕ್ಕೆ ಅವರಿಗೆ ಸಹಾಯಧನಗಳು ತುಂಬ ಇವೆ.
ಆ ಪ್ರಯುಕ್ತ ಎಲ್ಲ ರೈತ ಬಾಂಧವರು ಈ ಕಾರ್ಯಕ್ರಮವನ್ನು ಇಲ್ಲಿ ಬಂದು ನಮಗೆ ಏನಾದರೂ ತಾವು ಸಂಶಯ ಇದ್ದರೆ ಏನಾರೇ ತಮಗೆ ಸಮಸ್ಯೆ ಇದ್ದರೆ ಇಲ್ಲಿ ಬಂದು ಕೇಳಿ ಅದರಿಂದ ನಮ್ಮ ಎಲ್ಲ ಮಾಹಿತಿಯನ್ನು ಪಡ್ಕೋಬೇಕು. ರೈತರಿಗೆ ನಾವು ನಮ್ಮ ಇಲಾಖೆ ವತಿಯಿಂದ ನೀಡುವಂಥ ಈ ಔಷಧೋಪಚಾರಗಳು ನೀರಾವರಿ ಆಗಲಿ ಇವನ್ನೆಲ್ಲ ನಾವು ಈ ರೇಷ್ಮೆ ಇಲಾಖೆಯಿಂದ ಕೆಲವು ನಾವು ಸಾಮಗ್ರಿಗಳನ್ನು ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಅದನ್ನು ಎಲ್ಲ ಕೂಡ ಈ ಪ್ರದರ್ಶನದಲ್ಲಿ ನಾವು ಏರ್ಪಡಿಸಿದ್ದೇವೆ. ರೇಷ್ಮೆ ಗೂಡಿನಿಂದ ಬರ್ತಕ್ಕಂಥ ಈ ಗೂಡಿನಿಂದ ಏನು ಕರಕುಶಲ ವಸ್ತುಗಳು ಕೂಡ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಇಲಾಖಾ ಎಲ್ಲ ಸೌಲಭ್ಯಗಳ ಒಂದು ಬ್ಯಾನರ್ಗಳನ್ನು ಕೂಡ ಇಲ್ಲಿ ನಾವು ಈ ಪ್ರದರ್ಶನದಲ್ಲಿ ಇಟ್ಟಿದ್ದೇವೆ. ಆಮೇಲೆ ಈ ಪ್ರದರ್ಶನದ ನಮ್ಮ ಈ ಪ್ಯಾಂಪ್ಲೆಟ್ಸ್ ಕೂಡ ನಾವು ಇಲ್ಲಿ ಲಭ್ಯ ಇದ್ದಾವೆ. ಎಲ್ಲ ರೈತರು ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡ್ಕೋಬೇಕಂತ ನಾನು ಇಲ್ಲಿ ಕೇಳ್ಕೊತಾ ಇದ್ದೀನಿ. ಇವರು ಶೇಖರ್ ಕಾಶಿನಾಥ್ ಸಿಂಪಿ ಅಂತ ಪ್ರಗತಿಪರ ರೇಷ್ಮೆ ಬೆಳೆಗಾರರು. ಇವರು ತೊದಲಬಾಗಿಯವರು. ಇವರು ಮಂಡ್ಯಲ್ಲಿ ಕುಟುಂಬದಲ್ಲಿ ಒಂದು 4 ಜನ ಇದ್ದಾರೆ. 2 ಎಕರೆ ರೇಷ್ಮೆಯನ್ನು ಕೃಷಿಯನ್ನು ಅವರು ಕೈಗೊಂಡಿದ್ದು ಈ ಪ್ರತಿ ವರ್ಷ ಅವರು ಒಳ್ಳೆಯ ಬೆಳೆಗಳನ್ನು ಬೆಳೆದು 2024-25ರಲ್ಲಿ ಸುಮಾರು 6,23,813 ಈ ರೇಷ್ಮೆ ಕೃಷಿಯಿಂದ ಉತ್ಪಾದನೆಯನ್ನು ಮಾಡಿದ್ದಾರೆ. 2025-26ನೇ ಸಾಲಿನಲ್ಲಿ ಸದ್ಯಕ್ಕೆ ಈ ಸಾಲಿನಲ್ಲಿ ಅವರು 12,16,504 ಒಂದು ಅವರು ಉತ್ಪಾದನೆಯನ್ನು ಮಾಡಿ ಅವರು ಇಷ್ಟು ಗೂಡನ್ನು ಉತ್ಪಾದನೆ ಮಾಡಿ ಹಣವನ್ನು 12,06,16,500 ಈ ಮೊತ್ತವನ್ನು ಅವರು ಪಡ್ಕೊಂಡಿದ್ದಾರೆ. ಒಳ್ಳೆಯ ರೈತರಿದ್ದಾರೆ ಇವರು. ಹನಿ ನೀರಾವರಿ ಕೂಡ ಅವರು ಮಾಡ್ಕೊಂಡಿದ್ದಾರೆ. ಇವರಿಗೆ ನಮ್ಮ ಇಲಾಖೆಯಿಂದ ಮನೆಗೆ ನಾವು ಅವ್ರ ರೇಷ್ಮೆ ಹುಳು ಸಾಕಾಣಿಕೆ ಮನೆಗೆ 3 ಲಕ್ಷ ರೂಪಾಯಿ ಸಹಾಯಧನವನ್ನು ಅವರಿಗೆ ಕೊಟ್ಟಿದ್ದೇವೆ. ಹನಿ ನೀರಾವರಿ ಕೂಡ ಕೊಟ್ಟಿದ್ದೇವೆ. ಅವರಿಗೆ ರೇಷ್ಮೆ ನಾಟಿ ಮಾಡಿಕೊಳ್ಳಿಕೊಳ್ಳೋ ಕೂಡ ಜಿಲ್ಲಾ ಪಂಚಾಯತಿ ಅವರಿಗೆ ಸಹಾಯಧನವನ್ನು ನಾವು ನೀಡಿದ್ದೇವೆ. ನಮಸ್ಕಾರ ಸರ್. ಬಾಗಲಕೋಟೆ ಜಿಲ್ಲಾ ಜಮಖಂಡಿ ರೀ. ಬೋಮಾಯಿ ಜಾತ್ರೆ ಇದು ಅಮರಾಯಿ ಜಾತ್ರೆ ರೀ. ಆದ ಪ್ರದರ್ಶನಕ್ಕೆ ನಾವು ತಂದಿದ್ದೀವಿ ರೀ. ಇಂಥ ಹಲ್ಗುರ್ದು ರೀ ಅದು ಹೋರಿ. ಹಲ್ಗುರ್ದ್ರ ಹೋರಿ ಬರ್ಮು ಪರಮ್ಗೊಂಡ್ರಿ ಸಾಕಿನ ಹಾಲ್ಗೂರು ರೀ. 30-40 ವರ್ಷ ಆದ್ರೆ ಕೂಡ್ಲಾಯ್ತು ರೀ. ಬಿಳಿ ದನ ಕಮ್ಮಿ ಹಾಕಿಸಿಂದ್ರೆ ಈಗ ಸ್ವಲ್ಪ ಅಲ್ಪಂತರಕ್ಕೆ ಕೂಡ್ಲಾಯ್ತು ರೀ ಅದು. ಅದಕ್ಕಾಗಿ ಇನ್ನೂ ಒಟ್ಟು ಬಿಳಿ ದನ ಕಟ್ಟೋರು ಹೆಚ್ಚಾದ್ರಂದ್ರೆ ಪ್ರೀತಿ ಹೆಚ್ಚಾಕತ್ರಿ. ಅದಕ್ಕಾಗಿ ಒಟ್ಟು ಸ್ವಲ್ಪ ಕಮ್ಮಿ ಕೂಡ್ಲಾಯ್ತು ರೀ ಇಲ್ಲಿ. ನಾ ಇಲ್ರಿ ಹಾಲಲ್ಲಿ ಒಳಗತ್ರಿ ಹಲ್ಲ ಹಚ್ಚಿಲ್ರಿ ನಾ. ತಾಲೂಕು ರೀ, ಬಾಗಲಕೋಟೆ ರೀ, ಕುಳಿಲಿ ರೀ. ಇದು 1 ಲಕ್ಷ ರೂಪಾಯಿ ಹೇಳ್ತಿದ್ವಿ ರೀ. 65ಕ್ಕೆ ಮಾರೈತಿ ರೀ. ಹೆಸರು ಇಟ್ಟಲ್ಲ ರೀ, ಸಾಕಿನ ಕುಳಿಲಿ. ಇವ ಹೊರಗಳು ನಾವಲ್ಗಿ ಇವ್ರಿ. ಜಗದಾಳ ನಾವಲ್ಗಿ, ಜಮಖಂಡಿ ತಾಲೂಕು. ಇದು ರಾಮಕಾಯಿ ಬನೋಟಿ ತಾಲೂಕು. ಒಂದು 40 ಹೇಳ್ತಿದ್ವು, ಒಂದು 28ಕ್ಕೆ ಮಾರ್ಯಾವ ನೋಡಿ.
ಸಂತೋಷ ಅದ ನಿನ್ನ ಮಾಲ ಐತಿ ಅದಕ್ಕೆ ನಾ ಏನು ಮಾತಾಡಕ್ಕಾಗಲ್ಲ. ಇವು ನಮ್ಮವ ಇವಕ್ಕೆ 150 ಹೇಳ್ತೀವಿ ರೀ, 120 ಬಂದ್ರೆ ಕೊಡ್ತೀವಿ ರೀ. ಯಾರ್ಯಾರು ಬೇಕಾತಂದ್ರೆ ಫೋನ್ ನಂಬರ್ ಕೊಡ್ತೀವಿ ರೀ, 9980 512475. ಯಾರಿಗಾರು ಬೇಕಾದ್ರೆ ಫೋನ್ ಕರೆ ಮಾಡಿ. ಬಿಡಿ